ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ. ಭೂಮಿ ಕಾಪಾಡಿದರೆ ಬದುಕು ಉಳಿಯುತ್ತದೆ. ದೇವನಹಳ್ಳಿಯ ಹೋರಾಟಕ್ಕೆ ಶಿಡ್ಲಘಟ್ಟ ರೈತರಿಂದ ತೀವ್ರ ಬೆಂಬಲ. 1240 ದಿನಗಳಿಂದ ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಕೈಗಾರಿಕಾ ವಿಸ್ತರಣೆಯ ಹೆಸರಿನಲ್ಲಿ ರೈತ ಭೂಮಿ ಬಲವಂತವಾಗಿ ಕಬಳಿಕೆ ಮಾಡುವ ಸರ್ಕಾರಿ ಯೋಜನೆಗೆ ವಿರೋಧವಾಗಿ ನಡೆಯುತ್ತಿರುವ ಹೋರಾಟ ಮತ್ತೊಂದು ಹಂತ ತಲುಪಿದೆ. ಈ ಹೋರಾಟಕ್ಕೆ ಶಿಡ್ಲಘಟ್ಟ ತಾಲೂಕಿನ ರೈತರು ಈಗ ನೇರವಾಗಿ ಕೈಜೋಡಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ರೈತ ನಾಯಕ ರವಿ ಪ್ರಕಾಶ್ ಮುಂಚೂಣಿಯಲ್ಲಿ ನೂರಾರು ರೈತರು ಶಿಡ್ಲಘಟ್ಟ ತಹಸೀಲ್ದಾರ್ ಕಚೇರಿ ಎದುರು ಸಮಾವೇಶಗೊಂಡು ಖಾಸಗಿ ಬಸ್ ಮೂಲಕ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದರು. ಫ್ರೀಡಂ ಪಾರ್ಕಲ್ಲಿ ನಿರಂತರವಾಗಿ ಹಗಲು ರಾತ್ರಿ ಕೂಡ ಹೋರಾಟ ನಡೀತಾ ಇದೆ. ಸಂಯುಕ್ತ ಹೋರಾಟದಿಂದ ಇದರ ಉದ್ದೇಶ ಇಷ್ಟೇ. ಏನಿವತ್ತು ಚನ್ನರಾಯಪಟ್ಟಣ ಆಗಿರ್ಬೋದು, ಶಿಡ್ಲಘಟ್ಟದಲ್ಲಿ ಆಗಿರ್ಬೋದು, ಕೆಲವು ರೈತರು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲೂ ಕೂಡ ಅರಣ್ಯ ಇಲಾಖೆ ರೈತರ ಒಪ್ಪಿಗೆ ಇಲ್ಲದೆ ಭೂಮಿಯನ್ನು ಒತ್ತಾಯವಾಗಿ ಕಿತ್ಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ಇವೆಲ್ಲ ಹೋರಾಟಗಳನ್ನು ಇವತ್ತು ಫ್ರೀಡಂ ಪಾರ್ಕಲ್ಲಿ ನಾವು ಅತಿ ಹೆಚ್ಚಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಕಾರಣ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಈ ಹಿಂದೆ ಒಂದು ಭರವಸೆ ಕೊಟ್ಟಿತ್ತು. BJP ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರೇ ಬಂದು ಚನ್ನರಾಯಪಟ್ಟಣದಲ್ಲಿ ಏನು 3.5 ವರ್ಷಗಳಿಂದ ಅಂದರೆ 1285 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಬಂದು ಹೋರಾಟದಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ರು. ಯಾವುದೇ ಕಾರಣಕ್ಕೂ ನಾನು ಈ ಒಂದು 1883 ಎಕರೆಯನ್ನು ನಿಮಗೆ ಬಿಡುಗಡೆ ಮಾಡ್ತೀನಿ ನಮ್ಮ ಸರ್ಕಾರ ಬಂದರೆ ಅಂತೇಳಿ. ಇವತ್ತು ಸರ್ಕಾರ ಬಂದಿದೆ, ಆದರೂ ಕೂಡ ಅವರು ನಮ್ಮ ಭೂಮಿಯನ್ನು ಯಾವುದೇ ಕಾರಣಕ್ಕೂ ವಾಪಸ್ ಕೊಡದೆ ನಿರಂತರವಾಗಿ ಕೆಲಸ ನಡೀತಾ ಇದೆ KADBಯಿಂದ. ಆದ್ದರಿಂದ ಇವತ್ತು ಯಾವುದೇ ಕಾರಣಕ್ಕೂ ರೈತರು ಬಿಡೋದಿಲ್ಲ. ರೈತರು ಬಿಡಬೇಕಂದ್ರೆ ರೈತರ ಖಾತೆಯಲ್ಲಿ ಖಾತೆ ಪಾಣಿ ಬರಬೇಕು. ಬರೀ ಬಾಡಿಗೆ ರೂಪದಲ್ಲಿ ರೈತನಿಗೆ ತಿಂಗಳಿಗೆ ಬಾಡಿಗೆ ಕೊಡಬೇಕು. 30-20 ವರ್ಷಗಳ ಕಾಲ ಅವರು ಒಂದು ಒಪ್ಪಿಗೆಯಲ್ಲಿ ಅಗ್ರಿಮೆಂಟ್ ಲೆಕ್ಕದಲ್ಲಿ ಭೂಮಿಯನ್ನು ಖರೀದಿ ತಗೊಳ್ಳಿ, ರೈತನ ಕುಟುಂಬಕ್ಕೆ ಒಬ್ಬರು ಕೆಲಸ ಕೊಡಲಿ. ಆ ರೀತಿ ಇದ್ದರೆ ಮಾತ್ರ ರೈತರು ಕೊಡ್ತೀರಿ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡೋದಿಲ್ಲ. ಬೃಹತ್ ಪ್ರತಿಭಟನೆಯ ಫ್ರೀಡಂ ಪಾರ್ಕ್ ಬಳಿ ನಡೆಯುತ್ತಿದೆ. ಭೂಮಿ ಬೇಕು, ಸಾರಾಯಿ ಬೇಡ ಎಂಬ ಘೋಷಣೆಯೊಂದಿಗೆ ಸರ್ಕಾರದ ನೀತಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತರು ವಿಕಾಸದ ಹೆಸರಿನಲ್ಲಿ ರೈತರ ಬದುಕು ಹಾಗೂ ಪರಿಸರವನ್ನು ನಾಶ ಮಾಡುವ ಪ್ರಕ್ರಿಯೆ ಅನಿವಾರ್ಯವಲ್ಲ ಎಂಬ ಕಠಿಣ ಸಂದೇಶ ನೀಡಿದರು. ಈ ಹೋರಾಟದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರು ಸಹ ಕೈಜೋಡಿಸಿದ್ದು ಈ ಪ್ರಕರಣಕ್ಕೆ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದಲೂ ತೀವ್ರತೆ ಸೇರ್ಪಡೆಯಾಗಿದೆ. ರೈತರ ಹಕ್ಕು, ಬದುಕು ಮತ್ತು ಭೂಮಿ ಮಾತ್ರವಲ್ಲದೆ ಸಮಾಜದ ಮೂಲ ಧರ್ಮದ ನ್ಯಾಯ, ಸಮತೆ ಮತ್ತು ಭದ್ರತೆ ಕದಡುವ ಹಿನ್ನೆಲೆಯಲ್ಲಿ ಈ ಹೋರಾಟ ಮಹತ್ವದ ಪಡೆದುಕೊಂಡಿದೆ. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಬಲಾತ್ಕಾರಿ ನೀತಿ ವಿರುದ್ಧ ತೀವ್ರ ಎಚ್ಚರಿಕೆ ನೀಡಿದ ರೈತರು ಇನ್ನೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ದರೆ ಹೋರಾಟವನ್ನು ಇನ್ನಷ್ಟು ಉಗ್ರಗೊಳಿಸಲಾಗುವುದು. ಇದು ಕೇವಲ ಪ್ರತಿಭಟನೆ ಅಲ್ಲ, ಜೀವದ ಹೋರಾಟ ಎಂದು ಎತ್ತಂಗೈದರು. ಶಿಡ್ಲಘಟ್ಟದಿಂದ ಬೆಂಗಳೂರಿಗೆ ತೆರಳಿದ ಈ ಪ್ರತಿಭಟನಾ ರ್ಯಾಲಿ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ರೈತ ಸಂಘಟನೆಗಳ ಒಕ್ಕೂಟಕ್ಕೆ ರೂಪಾಂತರವಾಗುವ ಸಾಧ್ಯತೆಗಳು ಸ್ಪಷ್ಟವಾಗಿದೆ. ಚನ್ನರಾಯಪಟ್ಟಣ ಮತ್ತು ಜಂಗಮಕೋಟೆ ಹೋಬಳಿಯಲ್ಲಿ KADB ಬೇಡವೇ ಬೇಡ ಎಂದು ಪ್ರತಿಭಟನಾಕಾರರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವರದಿ ಗೊರಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ನಮ್ಮ ಭೂಮಿ ನಮ್ಮ ಹಕ್ಕು, ಭೂಮಿ ಬೇಕು, ಸಾರಾಯಿ ಬೇಡ ಅಂತಕ್ಕಂಥದ್ದು ರೈತ ಸಂಘಟನೆಗಳ, ದಲಿತ ಸಂಘಟನೆಗಳ ಒಗ್ಗೂರಲ ಕೂಗು. ಇವತ್ತು ಕೆಲವರು ರಿಯಲ್ ಎಸ್ಟೇಟ್ ಮಾಫಿಯಾಗಳ ಒತ್ತಡಕ್ಕೆ ಮಣಿದು, ಭೂಮಾಫಿಯಾಗಳ ಒತ್ತಡಕ್ಕೆ ಮಣಿದು ಅವರ ಕುಮ್ಮಕ್ಕಿನಿಂದ ಇವತ್ತು ಕೆಲವು ಸ್ವಾರ್ಥಪರ ಮುಖಂಡರುಗಳು ಇವತ್ತು ನಮಗೆ ನೋಡಿ, ನಾವು ಇಲ್ಲೇನಾದರೂ ಹೋರಾಟ ತಗೊಂಡ್ರೆ ನಮಗೆ ರಾಜ್ಯ ಸಮಿತಿ ಪನಿಷ್ಮೆಂಟ್ ಕೊಡ್ತದೆ, ನಮ್ಮನ್ನು ಬಂದು ಬೈದು ಸರಿದಾರಿಯಲ್ಲಿ ಹೋಗ್ತಕ್ಕಂಥ ಕೆಲಸ ಮಾಡ್ತದೆ. ಇವತ್ತು ರವಿ ಪ್ರಕಾಶ್ ಅಣ್ಣವ್ರದ್ದು ರಾಜ್ಯ ಸಮಿತಿ ಇದೆ, ಅವರು ರಾಜ್ಯ ಪದಾಧಿಕಾರಿಗಳು ಅವ್ರ ತಪ್ಪದಾರಿಯಲ್ಲಿ ಹೋದರೆ ಅವ್ರಿಗೂ ಬುದ್ಧಿ ಹೇಳ್ತಕ್ಕಂಥ ಕೆಲಸ ಮಾಡ್ತಾರೆ. ಇನ್ನೊಂದು ಭಕ್ತರಳ್ಳಿ ಬೈರೇಗೌಡ ಅಣ್ಣವ್ರದ್ದು ಇರ್ಬೋದು, ಅವ್ರದ್ದು ರಾಜ್ಯ ಸಮಿತಿ ಇದೆ, ಅವ್ರ ತಪ್ಪದಾರಿಯಲ್ಲಿ ಹೋದರೆ ತಿದ್ದತಕ್ಕಂಥವ್ರು ಇದ್ದಾರೆ. ಈಗ ಮೊನ್ನೆ ಯಾರು ಹೋರಾಟ ಮಾಡಿದ್ರು ಅವ್ರು ಯಾರಿಗೂ ರಾಜ್ಯ ಸಮಿತಿ ಇಲ್ಲ, ಆಮೇಲೆ ತಾಲೂಕು ಸಮಿತಿಗಳು ಇಲ್ಲ, ಜಿಲ್ಲಾ ಸಮಿತಿಗಳು ಇಲ್ಲ. ದಯವಿಟ್ಟು ನಾನು ಸಾಮಾಜಿಕ ಕಳಕಳಿಯಿಂದ ಹೇಳ್ತಾ ಇರ್ತಕ್ಕಂಥದ್ದು, ಕೆಲವರು ಯಾರೋ ಸ್ವಾರ್ಥಪರವಾಗಿ ಭೂಮಾಫಿಯಾಗಳ ಒತ್ತಡಕ್ಕೆ ಸಿಲುಕಿ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹೊರತು ನಿಜವಾದ ಸಾಮಾಜಿಕ ಬದ್ಧತೆ ಇಟ್ಕೊಂಡು ಆ ಕಾರ್ಯಕ್ರಮವನ್ನು ಮಾಡಿಲ್ಲ ಅಂತ ಈ ಮೂಲಕ ಹೇಳಿ. ಇವತ್ತು ಬೆಂಗಳೂರು ಚಲೋ ಹೊರಟಿರೋ ಕಾರಣ ಏನಂತಪ್ಪ ಅಂದರೆ, ಮೊನ್ನೆ ಚನ್ನರಾಯಪಟ್ಟಣದಲ್ಲಿ ನಮ್ಮ 51 ಸಂಘಟನೆ ಎಲ್ಲ ಸೇರಿ ಒಂದು 10,000 ಜನ ಅಲ್ಲಿ ಧರಣಿ ಕೂತಿದ್ದೆ.
ಆ ದಂಡಿ ಕೊಟ್ಟ ಮೇಲೆ ಎಲ್ಲ 5 ಗಂಟೆ ಆದ ಮೇಲೆ ಎಲ್ಲ ಊರಿಗೆ ಹೋದ್ಮೇಲೆ ನಮ್ಮ ನಾಯಕರಾದಂತ ಎಲ್ಲಾ ಸಂಘಟನೆಗಳನ್ನ ಬಂಧಿಸಿ 1 ಗಂಟೆ ರಾತ್ರಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಅದೇ ದಿನದಿಂದ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಎಲ್ಲ ದಂಡಿ ಕೂತಿದ್ದಾರೆ. ಅವರು ಮುಖ್ಯಮಂತ್ರಿಗಳು ಇವತ್ತು ಭರವಸೆ ಕೊಟ್ಟಿದ್ದಾರೆ, ನಾವು ಬಂದು ಈ ವಿಚಾರವಾಗಿ ಏನಾದ್ರು ಒಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ರೈತ ಪರವಾಗಿ ತೀರ್ಮಾನ ಏನಾದ್ರು ಬಂದರೆ ಧರಣಿ ಕೈ ಬಿಡ್ತಾರೆ, ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಧರಣಿ ಕೈ ಬಿಡೋದಿಲ್ಲ. ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಸುಮಾರು ಒಂದು 10 ರಿಂದ 15 ಸಾವಿರ ಜನ ಸೇರೋಗಿದ್ದಾರೆ. ಮುಖ್ಯಮಂತ್ರಿ ಹಿಂದೆ ಮಾತು ಕೊಟ್ಟಿದ್ದಾರೆ ರೈತರ ಪರವಾಗಿ, ಇವತ್ತು ಮಾತು ತಪ್ಪಿದ್ದಾರೆ. ಯಾವುದೇ ಕಾರಣಕ್ಕೂ ಮಾತು ತಪ್ಪಿರ ಅವರು ಏನ್ ಮಾತು ಕೊಟ್ಟಿದ್ದಾರೆ ಆದ್ರೂ ರೈತರ ಪರವಾಗಿ ನಿಂತ್ಕೊಬೇಕಂತೇಳಿ ನಮ್ಮ ಎಲ್ಲ ಒಕ್ಕಲರಿಗೆ ಮನವಿ. ನಮ್ಮ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯಲ್ಲಿ 13 ಹಳ್ಳಿಗಳ ಭೂಸ್ವಾಧೀನ ಏನು ಮಾಡ್ಕೊಳ್ತಾ ಇರೋದನ್ನು ವಿರೋಧ ಮಾಡಿ 1200 ದಿನಗಳಿಂದ ಅಲ್ಲಿನ ರೈತರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊನ್ನೆ ದೇವನಹಳ್ಳಿ ಚಲೋ ಕಾರ್ಯಕ್ರಮ ನಡೆದಾಗಲೂ ಕೂಡ ಸರ್ಕಾರ ಪೊಲೀಸರನ್ನು ಬಳಸ್ಕೊಂಡು ರೈತರನ್ನ ಹತ್ತಿಕ್ಕತಕ್ಕಂಥ ರೈತರ ಹೋರಾಟವನ್ನು ದಮನ ಮಾಡ್ತಕ್ಕಂಥ ನೀತಿಯನ್ನು ಏನು ಅನುಸರಿಸ್ತೋ ಅವತ್ತು ರೈತ ಮುಖಂಡರನ್ನೆಲ್ಲ ಸುಮಾರು 500 ಜನಕ್ಕೆ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿದ್ರು. ಅದನ್ನೆಲ್ಲ ವಿರೋಧ ಮಾಡಿ ನಾವು ತಕ್ಷಣದಿಂದನೇ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸಿದ್ದೀವಿ. ಜೊತೆಗೆ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲೂ ಜಂಗಮಕೋಟೆ ಹೋಬಳಿ ಭಾಗದ 13 ಹಳ್ಳಿಗಳ ಏನು ಭೂಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ನಮ್ಮ ಅನೇಕ ರೈತ ಸಂಘಟನೆಗಳು ಎಲ್ಲ ಸೇರಿಕೊಂಡು ಪ್ರತಿಭಟನೆ ಎಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ CM ಸಿದ್ದರಾಮಯ್ಯನವರು ಇವತ್ತು ಸಭೆ ಕರೆದಿದ್ದಾರೆ. ರೈತ ಮುಖಂಡರನ್ನೆಲ್ಲ ಸಭೆ ಕರೆದು ಈ 2 ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಆ ಸಭೆಯಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ನಮ್ಮ ಒತ್ತಾಯ ಏನಿದೆ, ಚನ್ನರಾಯಪಟ್ಟಣ ಹೋಬಳಿ ಜಂಗಮಕೋಟೆ ಹೋಬಳಿ 2 ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಕೈ ಬಿಡಬೇಕು, ಕೂಡಲೇ ಆ ಯೋಜನೆಗಳನ್ನು ವಾಪಸ್ ತಗೋಬೇಕು. ರೈತರ ಬದುಕನ್ನು ಹಸನಾಗಿಸ್ಲಿಕ್ಕೆ ಸರ್ಕಾರ ಯಾವತ್ತೂ ಮುಂದೆ ನಿಂತ್ಕೋಬೇಕು. ರೈತರು ಇಲ್ಲದೆ ಹೋದರೆ ಈ ದೇಶ ನಡೆಯೋದಿಲ್ಲ, ಈ ಪ್ರಪಂಚನೇ ನಡೆಯೋದಿಲ್ಲ. ರೈತನೇ ದೇಶದ ಬೆನ್ನೆಲುಬು. ರೈತ ಉಳಿದ್ರೆ ಇಡೀ ದೇಶ ಉಳಿತದೆ, ಇಡೀ ಜನಸಂಕುಲ ಉಳಿತದೆ, ಜೀವ ಸಂಕುಲ ಉಳಿತದೆ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಕಾರ್ಯನಿರ್ವಹಿಸಬೇಕೇ ಹೊರತು ಜನರನ್ನು ದಮನ ಮಾಡ್ತಕ್ಕಂತಹ ರೈತರನ್ನು ದಮನ ಮಾಡ್ತಕ್ಕಂತಹ ನೀತಿಗಳನ್ನೇನಾದರೂ ಜಾರಿ ತಂದರೆ ನಾವು ಯಾವತ್ತೂ ಕೂಡ ಹೋರಾಟಕ್ಕೆ ಧುಮುಕ್ತೀವಿ. ಅತ್ಯಂತ ಏನು ಪ್ರಬಲವಾದ ಪೈಪೋಟಿಯನ್ನು ನೀಡ್ತೀವಿ ಸರ್ಕಾರಕ್ಕೆ. ಆ ಯೋಜನೆಗಳನ್ನು ವಾಪಸ್ ತೆಗೆದುಕೊಳ್ಳೋವರೆಗೂ ನಾವು ಯಾವುದೇ ಕಾರಣಕ್ಕೂ ನಿದ್ದೆ ಮಾಡೋದಿಲ್ಲ. ಹಾಗಾಗಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಭಟನೆಗೆ ನಾವು ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಮಾತ್ರ, ನಮ್ಮ ರೈತ ಸಂಘದ ರವಿ ಪ್ರಕಾಶ್ ಅಣ್ಣ, ನಮ್ಮ ಚೆನ್ನೇಗೌಡಣ್ಣ, ಇವರ ಜೊತೆಯಲ್ಲಿ ನಾವು ಕೂಡ ಇವತ್ತು ಭಾಗವಹಿಸೋಕ್ಕೆ ಬೆಂಗಳೂರಿಗೆ ಹೊರಟಿದ್ದೀವಿ. ಆ ಸಭೆಯಲ್ಲಿ ಏನಾಗುತ್ತೋ ನೋಡಿಕೊಂಡು ಮುಂದಿನ ತೀರ್ಮಾನಗಳನ್ನು ನಮ್ಮ ರೈತ ಮುಖಂಡರು ಏನು ತಗೊತಾರೋ ಅದಕ್ಕೆ ದಲಿತ ಸಂಘರ್ಷ ಸಮಿತಿಯು ಕೂಡ, ರಾಜ್ಯ ಸಮಿತಿಯು ಕೂಡ ಇವತ್ತು ದೇವನಹಳ್ಳಿ ಆ ಕಾರ್ಯಕ್ರಮದಲ್ಲಿ, ನಮ್ಮ ಈ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿದ್ದಾರೆ. ದಲಿತ ಸಂಘರ್ಷ ಸಮಿತಿ ಯಾವತ್ತೂ ರೈತ ಸಂಘಟನೆಯೊಂದಿಗೆ ಇರ್ತದೆ, ರೈತರೊಂದಿಗೆ ಯಾವತ್ತೂ ಹೋರಾಟದಲ್ಲಿ ನಿರಂತರವಾಗಿ ಇರ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಫ್ರೀಡಂ ಪಾರ್ಕಲ್ಲಿ ನಿರಂತರವಾಗಿ ಹಗಲು ರಾತ್ರಿ ಕೂಡ ಹೋರಾಟ ನಡೀತಾ ಇದೆ, ಸಂಯುಕ್ತ ಹೋರಾಟದಿಂದ. ಇದ್ರ ಉದ್ದೇಶ ಇಷ್ಟೇ, ಏನಿವತ್ತು ಚನ್ನರಾಯಪಟ್ಟಣ ಆಗಿರ್ಬೋದು, ಶಿಡ್ಲಘಟ್ಟದಲ್ಲಿ ಆಗಿರ್ಬೋದು, ಕೆಲವು ರೈತರು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲೂ ಕೂಡ ಅರಣ್ಯ ಇಲಾಖೆ ರೈತರ ಒಪ್ಪಿಗೆ ಇಲ್ಲದೆ ಭೂಮಿಯನ್ನು ಒತ್ತಾಯವಾಗಿ ಕಿತ್ಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ. ಇವೆಲ್ಲ ಹೋರಾಟಗಳನ್ನು ಇವತ್ತು ಫ್ರೀಡಂ ಪಾರ್ಕಲ್ಲಿ ನಾವು ಅತಿ ಹೆಚ್ಚಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಕಾರಣ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಈ ಹಿಂದೆ ಒಂದು ಭರವಸೆ ಕೊಟ್ಟಿತ್ತು. BJP ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರೇ ಬಂದು ಚನ್ನರಾಯಪಟ್ಟಣದಲ್ಲಿ ಏನು 3.5 ವರ್ಷಗಳಿಂದ ಅಂದರೆ 1285 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಬಂದು ಹೋರಾಟದಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ರು, ಯಾವುದೇ ಕಾರಣಕ್ಕೂ ನಾನು ಈ ಒಂದು 1883 ಎಕರೆಯನ್ನು ನಾನು ನಿಮಗೆ ಬಿಡುಗಡೆ ಮಾಡ್ತೀನಿ ನಮ್ಮ ಸರ್ಕಾರ ಬಂದರೆ ಅಂತೇಳಿ. ಇವತ್ತು ಸರ್ಕಾರ ಬಂದಿದೆ, ಆದರೂ ಕೂಡ ಅವರು ನಮ್ಮ ಭೂಮಿಯನ್ನು ಯಾವುದೇ ಕಾರಣಕ್ಕೂ ವಾಪಸ್ ಕೊಡದೆ ನಿರಂತರವಾಗಿ ಕೆಲಸ ನಡೀತಾ ಇದೆ KADBಯಿಂದ. ಆದ್ದರಿಂದ ಇವತ್ತು ಯಾವುದೇ ಕಾರಣಕ್ಕೂ ರೈತರು ಬಿಡೋದಿಲ್ಲ. ರೈತರು ಬಿಡಬೇಕಂದ್ರೆ ರೈತರ ಖಾತೆಯಲ್ಲಿ ಖಾತೆ ಪಾಣಿ ಬರಬೇಕು. ಬರೀ ಬಾಡಿಗೆ ರೂಪದಲ್ಲಿ ರೈತನಿಗೆ ತಿಂಗಳಿಗೆ ಬಾಡಿಗೆ ಕೊಡಬೇಕು. 30-20 ವರ್ಷಗಳ ಕಾಲ ಅವರು ಒಂದು ಒಪ್ಪಿಗೆಯಲ್ಲಿ ಅಗ್ರಿಮೆಂಟ್ ಲೆಕ್ಕದಲ್ಲಿ ಭೂಮಿಯನ್ನು ಖರೀದಿ ತಗೊಳ್ಳಿ, ರೈತನ ಕುಟುಂಬಕ್ಕೆ ಒಬ್ರು ಕೆಲಸ ಕೊಡಲಿ. ಆ ರೀತಿ ಇದ್ದರೆ ಮಾತ್ರ ರೈತರು ಕೊಡ್ತೀರಿ, ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡೋದಿಲ್ಲ. ನಮ್ಮ ಕೋಲಾರ ಒಂದು ಮಹತ್ವ ಇದೆ, ನಮ್ಮ ಜಗತ್ತಿನಲ್ಲಿ ಒಂದು ಮಹತ್ವ ಇದೆ. ಜಗತ್ತಿಗೆ ಏನೇನು ಬೇಕೋ, ಮನುಷ್ಯನಿಗೆ ಅನುಕೂಲಕ್ಕೆ ಏನೇನು ಬೇಕೋ ಎಲ್ಲ ಥರದ ಹೂವು ಇರ್ಬೋದು, ಹಣ್ಣು ಇರ್ಬೋದು, ಒಂದು ಆಹಾರ ಪದ್ಧತಿ ಇರ್ಬೋದು, ಎಲ್ಲನೂ ನಾವು ಅಚ್ಚುಕಟ್ಟಾಗಿ ಏನು ರೋಗ ರುಜಿನಗಳಿಲ್ಲಂತಹ ಆಹಾರವನ್ನು ನಾವು ಜಗತ್ತಿಗೆ ಕೊಡ್ತಾ ಇದ್ದೀವಿ.
ದೇಶಕ್ಕೆಲ್ಲ ಜಗತ್ತಿಗೆ ಕೊಡ್ತಾ ಇದೆ. ಮಾವಿನ ಹಣ್ಣು ಇರ್ಬೋದು, ಪ್ರತಿಯೊಂದನ್ನ ಅದನ್ನ ನಾವು ದಾರಿ ತಪ್ಪಿಸೋ ಕೆಲಸ ಈ ರಾಜ್ಯ ಸರ್ಕಾರಗಳಾಗಿ ಕೇಂದ್ರ ಸರ್ಕಾರಗಳೆಲ್ಲ ಒಗ್ಗಟ್ಟಲ್ಲಿ ಮಾಡ್ತಾ ಇದ್ದಾರೆ. ಅವರು ಪಾರ್ಟಿ ಬೇರೆ ಬೇರೆ ಅಂದರೆ ಪಕ್ಷ ಬೇರೆ ಇದ್ರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ನಮ್ಮ ರೈತರು ತಿಳ್ಕೊಂತ ಇಲ್ಲ. ತಿಳ್ಕೊಂಡಿರೋ ಕಾರಣ ಅದರಲ್ಲಿ ದಳ್ಳಾಳಿಗಳು ನಮ್ಮ ರೈತರನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಹಂಗಂತ ನಮ್ಮ ರೈತರು ತಿಳುವಳಿಕೆ ಇದ್ದವ್ರು ಅಂತಲ್ಲ, ತಿಳುವಳಿಕೆ ತಿಳ್ಕೊಂಡು ಅವ್ರೇನು ಮಾಡ್ತಾರೆ, ನಮ್ಮ ಭೂಮಿಯಿಂದನೇ ಒತ್ತು ಓಡಿಸಿ ಅವರು ಜೀತದಾಳುಗಳನ್ನಾಗಿ ಮಾಡ್ಕೊಳ್ಳೋ ಪರಿಸ್ಥಿತಿನ ಅವ್ರು ತಂದಿಡ್ತಾ ಇದ್ದಾರೆ. ಹಿಂದೆ ಏನಿತ್ತು ಬ್ರಿಟಿಷರ ಕಾಲ, ಬೇರೆ ದೇಶದವರು ನಾಲ್ಕು ಕಡೆಯವರು ಫ್ರೆಂಚ್ ಆಗಲಿ, ಪೋರ್ಚುಗೀಸ್ ಆಗಲಿ, ಡಚ್ಚರಾಗಲಿ, ಈ ಬ್ರಿಟಿಷರು ಯಾವ ಥರ ಆಳಿದ್ರು, ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅವರೇ ಉಟ್ಕೊಂಡು ನಮ್ಮನ್ನು ಆ ರೀತಿ ಆಳ್ತಾ ಇದ್ದಾರೆ. ಜೀತದಾಳುಗಳ ಥರ ಆಗಿ ಆಳ್ತೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ರೈತರ ಸಂಘ ಏನಿದೆ ಅದು ಖಚಿತ ಮಾಹಿತಿ ಕೊಡ್ತಾ ಇದೆ. ನಾವು ಉಗ್ರವಾದ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ಸಾಂವಿಧಾನಿಕವಾಗಿ ಪಡ್ಕೊಂತೀವಿ ಅನ್ನೋದನ್ನ ನಾವು ಹೇಳ್ತಾ